ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ಹೊಸ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿ ನೋಡೋಣ. ನೋಡಿ, ರೆಡಿಯಾಗಿದ್ದೀನಿ. ಬೆಳಗ್ಗೆನೆ ಇವತ್ತು ಮೈಸೂರನ್ನು ಕಾಪಾಡ್ತಾ ಇರುವಂತಹ ದೇವಿಯ ಸನ್ನಿಧಾನಕ್ಕೆ ನಾನು ಹೋಗ್ತಾ ಇದ್ದೀನಿ. ನಿಮಗೂ ಕೂಡ ದರ್ಶನ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಒಳಗಡೆ ಮಾತ್ರ ದರ್ಶನ ಮಾಡಿಸೋದಕ್ಕಾಗಲ್ಲ. ಹೊರಗಡೆಯ ಎಲ್ಲ ಒಂದು ಜಾಗಗಳನ್ನು, ಪ್ಲೇಸ್ಗಳನ್ನು ನಾನು ತೋರಿಸ್ತೀನಿ. ಬಹಳ ದಿನಗಳಾಗಿತ್ತು ನಾನು ಕೂಡ ಅಲ್ಲಿಗೆ ಹೋಗಿ. ಬೇಕು ಅಂತ ಅನ್ನಿಸ್ದಾಗ, ನೋಡಬೇಕು ಅಂತ ಅನ್ನಿಸ್ದಾಗ ತಕ್ಷಣ ಹೋಗ್ತಾ ಇರ್ತೀವಿ. ಈ ಸಲ ಅಂತೂ ನನಗೆ ತುಂಬ ತಿಂಗಳಾನ್ಗಟ್ಲೆ ಆಗೋಗಿದೆ, ವರ್ಷನೇ ಬರ್ತಾ ಇದೆ ಅಂತ ಅನಿಸುತ್ತೆ. ಅಲ್ಲಿಂದ ಇಲ್ಲಿವರೆಗೆ ಹೋಗಿಲ್ಲ. ಒಂದ್ಸಲಿ ವಿಡಿಯೋ ಕೂಡ ಹಾಕಿದ್ದೀನಿ. ಯಾವುದು ಅಂತ ನಿಮ್ಗೆ ಆಗಲೇ ಗೊತ್ತಾಗಿರಬೇಕು. ಮೈಸೂರನ್ನ ಕಾಪಾಡ್ತಾ ಇರುವಂತಹ ದೇವಿ ಅಂತ ಅಂದರೆ ನಿಮಗೆ ಅರ್ಥ ಆಗಿದೆ ಅನಿಸುತ್ತೆ. ಹೌದು, ಚಾಮುಂಡಿ ಬೆಟ್ಟಕ್ಕೆ ನಾನು ಹೋಗ್ತಾ ಇದ್ದೀನಿ. ಯಾರಿಗೆಲ್ಲ ಗೊತ್ತು ಕಮೆಂಟ್ ಹಾಕಿ. ಚಾಮುಂಡಿ ಬೆಟ್ಟನೇ ಅಂತ. ಮೈಸೂರನ್ನು ಕಾಪಾಡ್ತಾ ಇರುವಂತಹ ದೇವಿ ಅಂತಂದರೆ ಚಾಮುಂಡೇಶ್ವರಿ. ಬನ್ನಿ, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಏನೇನು ಪ್ಲೇಸ್ ಇದೆ ಅಲ್ಲಿ ಅಂತ ಹೇಳಿ. ಬೆಟ್ಟದ ಮೇಲೆಲ್ಲ ಓಡಾಡಿಕೊಂಡು ನಿಮಗೆ ಎಲ್ಲ ಪರಿಚಯನ ಮಾಡಿಸ್ತೀನಿ. ಬನ್ನಿ, ಈಗ ಹೋಗೋಣ. ಇಲ್ಲೇ ನೋಡಿ, ಅನ್ನದಾಸೋಹ ನಡೆಯೋದು. ಪ್ರತಿನಿತ್ಯ ಪ್ರಸಾದವನ್ನು ಕೊಡ್ತಾರೆ ಇಲ್ಲಿ. ಈಗ ನಾವು ದೇವಸ್ಥಾನದ ಹತ್ರನೇ ಬರ್ತಾ ಇದ್ದೀವಿ. ನೋಡಿ, ಆ ಕಡೆ ಈ ಕಡೆ ಎಲ್ಲ ಕಡೆಯೂ ಕೂಡ ಒಂದು ಪೂಜೆ ಸಾಮಾನನ್ನು ಇಟ್ಕೊಂಡಿದ್ದಾರೆ. ತೆಂಗಿನಕಾಯಿ ಇರ್ಬೋದು, ಹಾಗೂ ಅದ್ರ ಜೊತೆಗೆ ಪೂಜೆಗೆ ಬೇಕಾಗಿರುವಂತಹ ಹೂವು ಮತ್ತು ಕರ್ಪೂರ ಇರ್ಬೋದು, ಎಲ್ಲವನ್ನು ಕೂಡ ಅಲ್ಲಿ ಇಟ್ಕೊಂಡಿದ್ದಾರೆ. ಬಹಳಷ್ಟು ಜನ ಇದ್ದರು. ನಾವು ಇವಾಗ ಟೆಂಪಲ್ ಹತ್ರನೇ ಬಂದಿದ್ದೀವಿ. ಒಳಗಡೆ ಮಾತ್ರ ಅಲೋ ಮಾಡೋದಿಲ್ಲ ದೇವರನ್ನು ತೋರಿಸೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾವು ಟೆಂಪಲ್ ಎಲ್ಲ ನೋಡಿಕೊಂಡು ಹಾಗೆ ಮಹಾಬಲೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ನೋಡಿ ಟೆಂಪಲ್ ಯಾವ ರೀತಿ ಇದೆ ಅಂತಹ. ಇದು ಈಶ್ವರನ ಒಂದು ದೇವಾಲಯ. ತುಂಬ ಚೆನ್ನಾಗಿದೆ. ಇಲ್ಲಿಗೆ ಬಂದಾಗೆಲ್ಲ ನಾನು ಇಲ್ಲಿಗೆ ಬಂದುಬಿಟ್ಟೇ ಬರೋದು. ಇದು ನೋಡ್ಕೊಳ್ಳದೆ ಹಾಗೆ ಯಾವತ್ತೂ ಬಂದಿಲ್ಲ. ತುಂಬ ಚೆನ್ನಾಗಿದೆ. ನೀವು ಹೋದಾಗಲೂ ಕೂಡ ಒಂದು ಸಲ ನೋಡ್ಕೊಂಡು ಬನ್ನಿ ಎಷ್ಟು ಚೆನ್ನಾಗಿದೆ ಅಂತ. ಒಳಗಡೆ ಎಲ್ಲ ನವಗ್ರಹ ದೇವಸ್ಥಾನ ಕೂಡ ಇದೆ, ಲಿಂಗ ಕೂಡ ಇದೆ. ನೋಡಿ ಹೇಗಿದೆ ಅಂತ. ಎಲ್ಲ ಕಲ್ಲಿನಿಂದಲೇ ಕಟ್ಟಿರುವಂಥದ್ದು. 1000 ವರ್ಷ ಆಗಿದೆ ಈ ಒಂದು ಟೆಂಪಲನ್ನು ಕಟ್ಟಿ. ಇಲ್ಲಿಂದ ನಾನು ನೋಡಿದ್ರೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಚಾಮುಂಡಿ ಬೆಟ್ಟ ಕಾಣಿಸ್ತಾ ಇದೆ, ಗೋಪುರ ಎಲ್ಲ. ಎಲ್ಲ ನೋಡಿಕೊಂಡು ನಾವು ಇವಾಗ ಬಸ್ಸನ್ನು ಹತ್ಕೊಂಡಿದ್ದೀವಿ. ಬಸ್ಸು ಕೂಡ ಬರ್ತಾ ಇದೆ. ಬೆಟ್ಟದಿಂದ ಇಳಿತಾ ಇದ್ದೀವಿ ನಾವು ಇವಾಗ. ಆ ಕಡೆ ಈ ಕಡೆ ಬಹಳ ಒಂದು ಪ್ರಕೃತಿ ಸೌಂದರ್ಯ ಇದೆ. ಅಷ್ಟೇ ಅಲ್ಲ, ಬೆಟ್ಟದಿಂದ ನಿಂತ್ಕೊಂಡು ನೋಡಿದರೆ ಕೆಳಗಡೆ ನಮ್ಮ ಮೈಸೂರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನೋಡಿ ಯಾವ ಥರ ಇದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಕೆಳಗಡೆ ಎಲ್ಲ ಮೈಸೂರು ನಗರ ಇರೋದು. ಎಲ್ಲ ಪುಟ್ಟದಾಗಿ ಕಾಣಿಸುತ್ತೆ. ಒಂದು ರೀತಿಯ ಬೆಂಕಿ ಪಟ್ಟಣನ ಜೋಡಿಸಿದ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ಎಲ್ಲರಿಗೂ ಕೂಡ ಚಾಮುಂಡಿ ತಾಯಿ ಒಳ್ಳೆಯದನ್ನು ಮಾಡಲಿ. ಎಲ್ಲರಿಗೂ ಕೂಡ ಆ ತಾಯಿಯ ಒಂದು ಆಶೀರ್ವಾದ ಸಿಗಲಿ. ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋವನ್ನು ನೋಡಿದ್ದಕ್ಕೆ.